ಶಿವೋಹಂ ಶಿವೋಹಂ ಚಿದಾನಂದ ರೂಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ನೆನೆಸಿದಿರಯ್ಯ, ಇವನಮ್ಮವ 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 ನೆನೆಸಯ್ಯ, ಶ್ರೀ ಮಹಾಮನಿಯ ಸೇವಕ ನೆನೆಸಯ್ಯ. ಈ ಸುಕ್ಷೇತ್ರ ಶ್ರೀ ಬಂಡೇಶ್ವರ ಸ್ವಾಮಿ ಕ್ಷೇತ್ರ ಸುಮಾರು 800 ವರ್ಷಗಳ ಹಿಂದೆ ಬಸವಾದಿ ಪ್ರಮಥರ ಕಲ್ಯಾಣ ಕ್ರಾಂತಿಯಿಂದ ಹೊರಬಂದಂಥ ಶರಣರ ಪೈಕಿ ಒಬ್ಬರು ಈ ಮಠ ಸ್ಥಾಪಕರಾಗಿರ್ತಾರೆ. ಅಂದರೆ ಶರಣರ ಕ್ರಾಂತಿ ಆದ ಬಸವ ಕಲ್ಯಾಣದಲ್ಲಿ ಬಸವ ಕ್ರಾಂತಿ ಆದಾಗ ಶರಣರು ದಕ್ಷಿಣ ಭಾಗಕ್ಕೆ ಬಂದಂಥ ಶರಣರ ಪೈಕಿ ಒಬ್ಬರು ಈ ಮಠ ಸ್ಥಾಪಕರಾಗಿರ್ತಾರೆ. ಇದೆಲ್ಲ ಶ್ರೀವನ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಜಾಗ. ವೃಷಭಾವತಿ ನದಿ ಹರಿತಾ ಇರ್ತದೆ. ಆ ಒಂದು ವೃಷಭಾವತಿ ನದಿಯ ಒಂದು ತಟದಲ್ಲಿ ಒಳ್ಳೆಯ ವಿಶಾಲವಾದಂಥ ಬಂಡೆ ಪ್ರಕೃತಿ ಬಹಳ ಚೆನ್ನಾಗಿರೋದನ್ನು ನೋಡಿ ಅವ್ರು ಸಂತೋಷಪಟ್ಟು ಆಗಿನ ಕಾಲದ ಶರಣರು ಇಲ್ಲೇ ನೆಲೆಗೊಳ್ತಾರೆ. ನೆಲೆಗೊಂಡು ಅವರು ಅನೇಕ ಪವಾಡಗಳನ್ನ ಭಕ್ತರಿಗೆ ತೋರಿಸ್ಕೊಟ್ಟಾಗ ಅವರು ಬಂಡೆ ಸ್ವಾಮಿಗಳು ಅಂತ ಅವ್ರಿಗೆ ಹೆಸರು ಬರ್ತದೆ. ಅದಕ್ಕೆ ಮುಂಚೆ ಇವರಿಗೆ ಚನ್ನವೀರ ಸ್ವಾಮಿಗಳು ಅಂತ ಇವರಿಗೆ ನಾಮಾಂಕಿತವಿತ್ತು. ಅವರಿಗೆ ಭಕ್ತರ ಜೊತೆಯಲ್ಲಿ ಕೂತ್ಕೊಂಡು ಸಮಾಲೋಚನೆ ಮಾಡ್ತಾ ಇರುವಾಗ ಪೂಜಾ ಅನುಷ್ಠಾನಾದಿ ಜಪ ತಪಗಳಿಗೆ ಸಮಯ ಬಂದಾಗ ಅವರು ಶರಣರಿಗೆ ಭಕ್ತರಿಗೆ ಯಾರಿಗೂ ಹೇಳ್ತಾ ಇರಲಿಲ್ಲ. ಅವ್ರಿಗೆ ಬಂಡೆ 2 ಭಾಗ ಆಗೋಗ್ತಿತ್ತು. ಅವರು ಒಳಗೆ ಕೊಟ್ಟೋಗೋರು ಎಲ್ಲ ಅವರ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಹಂಗೆ ಮೇಲಕ್ಕೆ ಬರ್ತಾ ಇದ್ರು. ಅಂಥ ಕಾಲದಲ್ಲಿ ಇವ್ರಿಗೆಲ್ಲ ಬಂಡೆ ಒಳಗೆ ಹೋಗಿ ಹೊರಗಡೆ ಬರ್ತಾ ಇದ್ದಿದ್ದು ನೋಡಿ ಭಕ್ತರೆಲ್ಲ ಸೇರಿ ಇವರಿಗೆ ಬಂಡೆ ಸ್ವಾಮಿಗಳು ಅಂತ ಇವ್ರನ್ನ ಕರೆಯಕ್ಕೆ ಶುರುವಾದ್ರು. ಅಲ್ಲಿ ಇದಕ್ಕೆ ಮುಂಚೆ ಇವರಿಗೆ ಪೂರ್ವ ನಾಮಾಂಕಿತ ಬೇರೆನೇ ಇತ್ತು. ಆ ಬಂಡೆ ಸ್ವಾಮಿಗಳು ನಂತರ ಈಗಾಗಲೇ 13ನೇ ಸ್ವಾಮಿಗಳಾಗಿ ಹೋಗಿ ನಾನು 14ನೇ ಸ್ವಾಮಿಗಳಾಗಿ ಈ ಮಠಕ್ಕೆ ನಾನು ಸ್ವಾಮಿಗಳಾಗಿದ್ದೀನಿ. ಈ ಮಠ ಅನೂಚಾನವಾಗಿ ನಮ್ಮ ವೀರಶೈವ ಧರ್ಮ ಪರಂಪರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಜನಗಳಿಗೆ ಉಪದೇಶ ಮಾಡಿಕೊಂಡು ಎಲ್ಲರ ಶರಣರು ಕೂಡ ಈ ಮಠದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಶರಣರು ಕೂಡ ಅನೂಚಾನವಾಗಿ ಆಯುರ್ವೇದಿಕ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದು ಜನಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಮಾಡ್ತಾ ಮತ್ತು ನಮ್ಮ ಶಿವಧರ್ಮದ ಬಗ್ಗೆ ಉಪದೇಶವನ್ನು ಮಾಡ್ತಾ ಈ ವ್ಯಾಧಿ ಇಂಥವೆಲ್ಲ ಬಂದಾಗ ಅವರಿಗೆ ವೈದ್ಯೋಪಚಾರಗಳನ್ನು ಮಾಡ್ತಾ ಸೇವೆ ಸಲ್ಲಿಸ್ತಾ ಬಂದಿದೆ. ಪ್ರತಿಯೊಬ್ಬ ಶರಣರು ಕೂಡ ಆ ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಯಾವ ಭಕ್ತರಿಂದಲೂ ಯಾವುದೇ ಸಹಾಯವನ್ನು ಬೇಡಿಲ್ಲ. ಬೇಡುವಾತ ಜಂಗಮಲ್ಲ ಬೇಡಿಸಿಕೊಂಬಾತ ಭಕ್ತರಲ್ಲ ಅನ್ನೋ ರೀತಿಯಲ್ಲಿ ಬಸವಣ್ಣವರು ಹೇಳಿದ ವಚನದ ಪ್ರಕಾರವಾಗಿ ಎಲ್ಲರೂ ತಮ್ಮ ಕಾಯಕವೇ ಕೈಲಾಸ ಅಂತ ಕಾಯಕದಿಂದ ದುಡ್ಕೊಂಡು ಬಂದು ಅವರಿಂದ ಏನು ದುಡಿಮೆ ಆಗಿರ್ತದೆ ಅದನ್ನ ಸಮಾಜಕ್ಕೆ ಕೊಡ್ತಾ ಬಂದಿರ್ತಕ್ಕಂಥ ಈ ಮಠದ ಎಲ್ಲ ಶರಣರು ಇವತ್ತಿನೂ ಕೂಡ ಇಂಥ ಆಧುನಿಕ ಕಾಲ ಬಂದ್ರೂ ಕೂಡ ಮಠದ ವತಿಯಿಂದ ಅನೇಕ ಶೈಕ್ಷಣಿಕ ಕೆಲಸಗಳು ನಡೀತಾ ಇದ್ದಾವೆ. ಇನ್ನು 1ನೇ ತರಗತಿಯಿಂದ PU ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸದಲ್ಲಿ LKGಯಿಂದ ಹಿಡಿದು ಪದವಿವರೆಗೂ ಇಲ್ಲಿ ಒಂದು 4 ಕಡೆ ಸಂಸ್ಥೆಯನ್ನು ಬೆಳೆಸಿ ಸಂಸ್ಥೆ ಮಠಕ್ಕೆ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡ್ತಾ ಇದೆ. ಈ ಮಠದಿಂದ ಮಠ ಪ್ರತಿಯೊಂದು
ಹಬ್ಬ ಹರಿದಿನ ಮತ್ತೆ ಅಮಾವಾಸ್ಯೆ ಪೌರ್ಣಮಿ ಈ ಎಲ್ಲ ಪಕ್ಷಗಳನ್ನು ಎಲ್ಲ ಚೆನ್ನಾಗಿ ಆಚರಣೆ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆಗೂ ಅದ್ಧೂರಿಯಾದಂಥ ಒಂದು ವಿಶೇಷವಾದ ಪೂಜೆಗಳನ್ನ ಮಾಡಿಕೊಂಡು ಪ್ರತಿದಿನ ರುದ್ರಾಭಿಷೇಕ ಅದು ನಡ್ಕೊಂಡು ಬರ್ತಾ ಇದೆ. ಸಮಾಜಕ್ಕೆ ಅನೇಕ ಸೇವೆಗಳನ್ನ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸೇವೆಯನ್ನು ಕೊಡ್ತಾ ಬಂದಿದೆ. ನಾವು ಅದೇ ಥರ ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಅಂತ ಹೇಳಿ ಈ ಮಠದ ಇತಿಹಾಸ ಇಷ್ಟು ಹೇಳ್ಕೊಂಡ್ಬರ್ದೆ ಅಷ್ಟೇ. ನೀವು ಇಡ್ಲಿ ಹಬ್ಬ ಅಂತ ಮಾಡ್ತೀರಲ್ಲ, ಅದ್ರ ವಿಶೇಷತೆ ಹೇಳ್ಬೋದಾ? ಇಡ್ಲಿ ಹಬ್ಬ ಅಂತಂದ್ರೆ ಆರಿದ್ರ ನಕ್ಷತ್ರ ಸಾಮಾನ್ಯವಾಗಿ ಡಿಸೆಂಬರು ಲಾಸ್ಟ್ ವೀಕು ಅಥವಾ ಜನವರಿ ಮೊದಲನೇ ವಾರದಲ್ಲಿ ಬರ್ತದೆ. ಆರಿದ್ರ ನಕ್ಷತ್ರ ಅಂದ್ರೆ ಅವತ್ತಿನ ದಿವಸ ಅಂಧಕಾಸುರನ್ನ ಸಂಹಾರ ಆಗುತ್ತೆ. ಈಶ್ವರನ ಸಂಹಾರ ಮಾಡಿರ್ತಾರೆ. ಆ ಉಗ್ರ ರೂಪ ಶಾಂತಿಗೋಸ್ಕರ ದೇವತೆಗಳೆಲ್ಲ ಸೇರಿ ಶಿವರಿಗೆ ಆರಿದ್ರ ನಕ್ಷತ್ರವನ್ನು ತೋರಿಸ್ತಾರೆ. ಅದೇ ಕಾರಣವಾಗಿಟ್ಕೊಂಡು ಪ್ರತಿಯೊಬ್ಬ ಮಾನವನಿಗೂ ಅವನಿಗೆ ಒಂದು ಸಾಂಸಾರಿಕ ಜೀವನ ಮದುವೆ ಟೈಮ್ನಲ್ಲಿ ಆ ಆರಿದ್ರ ನಕ್ಷತ್ರವನ್ನು ತೋರಿಸಿ ಆ ವಧುವರರಿಗೆ ಶಾಂತಿಯನ್ನಾಗ್ಲಿ ಉಂಟಾಗ್ಲಿ ಸಮೃದ್ಧಿ ಆಗ್ಲಿ ಅಂತ ಅಂದ್ಬಿಟ್ಟು ಆ ಪುರೋಹಿತರು ಇವತ್ತು ಕೂಡ ಅದನ್ನ ತೋರಿಸ್ಕೊಂಡು ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಶಿವನಿಗೆ ಶಾಂತಿಗೋಸ್ಕರ ಆರಿದ್ರ ನಕ್ಷತ್ರ ದೇವತೆಗಳೆಲ್ಲ ಸೇರಿ ಆರಿದ್ರ ನಕ್ಷತ್ರವನ್ನ ಶಿವನಿಗೆ ತೋರಿಸಿ ಶಾಂತಿಗೊಳಿಸ್ತಾರೆ. ಆ ಒಂದು ಕುರುಹಾಗಿ ಭೂಲೋಕದಲ್ಲೆಲ್ಲ ಅವತ್ತಿನ ದಿವಸ ಶಿವಾಲಯಗಳಲ್ಲೆಲ್ಲ ಶಿವೋತ್ಸವ ಅಂತ ನಡೀತದೆ. ಈಗ ಕಾಲಕ್ರಮೇಣ ಕೆಲವು ಕಡೆ ನಿಂತೋಗಿದೆ, ಇಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಇಡ್ಲಿ ಹಬ್ಬ ಅಂತಲೂ ಕರೀತಾರೆ, ಆರಿದ್ರೋತ್ಸವ ಅಂತಲೂ ಕರೀತಾರೆ. ಈ ಥರದಲ್ಲಿ ಅದು ರೂಢಿಯಲ್ಲಿ ಬಂದು ಆ ಹಬ್ಬ ಬಹಳ ವಿಶೇಷವಾಗಿ ನಡೀತದೆ ಈ ಮಠದಲ್ಲಿ. ಮತ್ತೆ ಶಿವರಾತ್ರಿ ಹಬ್ಬದಲ್ಲಿ ತುಂಬಾ ವಿಜೃಂಭಣೆಯಾಗಿ ಶಿವರಾತ್ರಿ ಮಾಡ್ತಾರೆ. ಶಿವರಾತ್ರಿ ಶಿವನ ರಾತ್ರಿ, ಅವತ್ತು ಶಿವನ ಒಂದು ವಿಶೇಷವಾದಂತ ತಪಸ್ಸಿನ ದಿವಸ. ಆ ತಪಸ್ಸಿನ ದಿವಸದಲ್ಲಿ ಶಿವನಿಗೆ ಪಾರ್ವತಿ ಅಗ್ನಿಕುಂಡಕ್ಕೆ ಬಿದ್ದು ಅವಳು ಅಂತ್ಯವಾಗಿರ್ತಾಳೆ. ಆ ಟೈಮ್ನಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟಿ ಪಾರ್ವತಿಯಾಗಿ ಹುಟ್ಟಿ ಆ ಪಾರ್ವತಿ ಅಂತ ನಾಮಾಂಕಿತದಿಂದ ಅವಳು ಹಿಮಾಲಯ ತಪ್ಪಲಲ್ಲಿ ಶಿವನನ್ನು ಕುರಿತು ತಪಸ್ ಮಾಡ್ತಾ ಇರ್ತಾಳೆ. ಆ ತಪಸ್ಸಿನಲ್ಲಿ ನಿರಾಹಾರಿಯಾಗಿ ತಪಸ್ ಮಾಡ್ತಾಳೆ. ಆ ನಿರಾಹಾರಿ ತಪಸ್ ಮಾಡ್ತಕ್ಕಂಥ ಟೈಮ್ನಲ್ಲಿ ಶಿವನು ನೀನು ಶರೀರ ಧರ್ಮಂ ಖಲು ಮಾತ್ಯ ಸಾಧನಂ ಅಂತ ಶಿವನೇ ಪರೋಕ್ಷವಾಗಿ ಬಂದು ಶಿವನು ಪಾರ್ವತಿಗೆ ಹೇಳ್ತಾರೆ, ನಿನ್ನ ಶರೀರ ಒಂದು ಉಳಿಸ್ಕೊಂಡ್ರೆ ಏನ್ ಬೇಕಾದ್ರೂ ನೀನು ಸಾಧನೆ ಮಾಡ್ಬೋದು. ಈಗ ನಿರಾಹಾರಿಯಾಗಿ ನೀನು ತಪಸ್ಸನ್ನು ಮಾಡ್ತಾ ಇದ್ದೀಯಾ, ನಿನ್ನ ಜೀವ ಅಥವಾ ನಿಮ್ಮ ಶರೀರ ಇದ್ರೆ ನಿನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ನಿನ್ನ ಗುರಿಯನ್ನ ಸಾಧನೆ ಮಾಡ್ಬೋದು ಅಂತ ಶಿವನು ಬೇರೆ ರೂಪದಲ್ಲಿ ಬಂದು ಪಾರ್ವತಿಗೆ ಉಪದೇಶ ಮಾಡಿರ್ತಾರೆ. ಅದಕ್ಕೆ ಶಿವರಾತ್ರಿ ಅಂತ ಕರೀತಾರೆ. ಆ ಶಿವರಾತ್ರಿ ದಿವಸ ಭೂಲೋಕದಲ್ಲಿ ಎಲ್ಲ ಮಾನವರು ಕೂಡ ಅವನನ್ನು ಕುರಿತು ಉಪವಾಸ ಇದ್ದು ಅವನ ಶಿವನಾಮ ಸ್ಮರಣೆಯನ್ನು ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ರಾತ್ರಿ ಎಲ್ಲ ಕಾಲ ಕಳೀತಾರೆ. ದೇವಸ್ಥಾನಗಳಲ್ಲಿ ಎಲ್ಲ ದೇವರ ದರ್ಶನಗಳು ಮಾಡ್ಕೊಂಡು ಅಂತ ಒಂದು ಆಚರಣೆನ ಈ ಮಠದಲ್ಲೂ ಕೂಡ ನಡ್ಕೊಂಡು ಬಂದಿದೆ. ಅವತ್ತು ಸುಮಾರು ಒಂದು 20,000-40,000 ಜನದವರೆಗೂ ಇಲ್ಲಿಗೆ ಭೇಟಿ ಕೊಡೋರು ಇದ್ದಾರೆ, ಶಿವನ ದರ್ಶನ ಮಾಡೋರು ಇದ್ದಾರೆ. ಹಾಗೆ ಬಂದು ಪ್ರಸಾದನೂ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಜನಕ್ಕೂ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದು ನಮ್ಮ ಮಾಡಿಕೊಡೋ ಅಂಥ ಧರ್ಮ ಕರ್ತವ್ಯ ಮಠಾಧಿಪತಿಗಳದ್ದು, ಮಠದ್ದು. ನಾವು ಸ್ವಾಮಿಗಳಾಗಿ ನಮ್ಮ ಧರ್ಮದ ಎಲ್ಲ ಧರ್ಮದವರೆಗೂ ಸಮನ್ವಯ ರೀತಿಯಲ್ಲಿ ಭೇದ ಭಾವ ಇಲ್ದಂಗೆ ಶಿವನ ದರ್ಶನ ಮಾಡಿಸೋದು, ಅವ್ರಿಗೆ ಪ್ರಸಾದ ಕೊಡೋದು ಇಲ್ಲಿ ನಡ್ಕೊಂಡು ರೂಢಿಯಾಗಿ ಬಂದಿದೆ. ಇದು ಕಾರ್ತಿಕ್ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೋದಾ? ಕಾರ್ತಿಕ ಮಾಸ ಅಂದ್ರೆ ಒಂದು ತಿಂಗಳು ಪೂರ್ತಿ ಕಾರ್ತಿಕ ಮಾಸ ಅಂತ ಒಂದು ಮಾಸಗಳಲ್ಲಿ 12 ಮಾಸಗಳು ಇರ್ತವೆ. ಆ ಮಾಸಗಳಲ್ಲಿ ಕಾರ್ತಿಕ ಮಾಸ ಬಹಳ ವಿಶೇಷವಾದಂಥದ್ದು. ಆ ಕಾರ್ತಿಕ ಮಾಸದಲ್ಲಿ ಪೂರ್ತಿ ಈ ಮಠದಲ್ಲಿ ಈ ಜನಗಳನ್ನೆಲ್ಲ ನಮ್ಮ ಭಕ್ತವೃಂದದವರೆಲ್ಲ ಸೇರಿ ಪ್ರತಿ ದಿವಸ 1101 ದೀಪವನ್ನು ಹಚ್ಚಿ ಅವರ ವಿಶೇಷವಾದ ಪೂಜೆಯನ್ನು ಮಾಡಿ ದರ್ಶನ ಪಡೆದು ಪ್ರಸಾದ ತಗೊಂಡು ಹೋಗ್ತಾ ಇರ್ತಾರೆ.
ಕಡೆ ತಿಂಗಳು ಆದಮೇಲೆ ಕೊನೆ ಅಂತ್ಯದಲ್ಲಿ ಅಮಾವಾಸ್ಯೆ ದಿವಸ ಲಕ್ಷ ದೀಪೋತ್ಸವವನ್ನು ಮಾಡಿ ಶಿವನಿಗೆ ಚೆನ್ನಾಗಿ ಆ ಸ್ವಾಮಿಗಳಿಗೆ ಸರಿಯಾಗಿ ಚೆನ್ನಾಗಿ ಪೂಜೆ ಮಾಡಿ ಅಭಿಷೇಕ ಮಾಡಿ ವಿಜೃಂಭಣೆಯಿಂದ ಅವ್ರನ್ನ ತೇರು ಮತ್ತು ತೆಪ್ಪೋತ್ಸವ ಇವುಗಳನ್ನೆಲ್ಲ ಮಾಡಿ ಲಕ್ಷ ದೀಪೋತ್ಸವವನ್ನು ಮಾಡ್ತಾರೆ. ಅದು ಜನಗಳ ಒಂದು ಸಂತೋಷಕ್ಕೆ ಆ ದಿವಸ ವಿಶೇಷವಾದಂಥ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಎಲ್ರಿಗೂ ಮಠದಲ್ಲಿ ಯಾರನ್ನೇ ಇವತ್ತು ಕೂಡ ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಸ್ವಾಮಿಗಳು ಕೂಡ ಯಾವುದೇ ದೇಣಿಗೆಯನ್ನು ಭಕ್ತರಲ್ಲಿ ನಾವು ತಗೊಂಡೆ ನಾವು ಮಠದ ವತಿಯಿಂದಲೇ ಮಠದ ಉತ್ಪತ್ತಿಯಿಂದಲೇ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡಿಸಿ ದೇವ್ರ ದರ್ಶನ ಮಾಡಿಸಿ ಕಳಿಸೋದು ನಮ್ಮ ಅಭ್ಯಾಸವಾಗಿದೆ ಅವತ್ತಿಂದಲೂ. ಇದು ಅನುಚಾನವಾಗಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ವಿದ್ಯಾದಾನ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ವಿದ್ಯಾದಾನ ಸುಮಾರು 50 ವರ್ಷದಿಂದ ಈ ಮಠದಲ್ಲಿ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದೀವಿ ಸಮಾಜಕ್ಕೆ. ಕನ್ನಡ ವಿದ್ಯಾಭ್ಯಾಸನೂ ಇದೆ, ಇಂಗ್ಲಿಷ್ ವಿದ್ಯಾಭ್ಯಾಸನೂ ಇದೆ. ಈ ಎರಡು ವಿದ್ಯಾಭ್ಯಾಸನೂ ಇಂಗ್ಲಿಷು ಪದವಿವರೆಗೂ ಇದೆ, BCom ಇದೆ, BCM ಇದೆ, PUC ಇದೆ, ಅಲ್ಲಿವರೆಗೂ ಡಿಗ್ರಿ ಕಾಲೇಜ್ವರೆಗೂ ಇದೆ. ಕನ್ನಡ ಬರೀ SSLC ಮಾತ್ರ ಕನ್ನಡ ಇದೆ. ಹೆಚ್ಚಿಗೆ ಜನ ನಮ್ಮ ಸಮಾಜದಲ್ಲಿ ಈಗಿನ ಆಧುನಿಕ ಕಾಲದಲ್ಲಿ ಇಂಗ್ಲೀಷು, ಹಿಂದಿ, ಈ ಏನು ರಾಷ್ಟ್ರಭಾಷೆಯಾಗಿರ್ತಕ್ಕಂಥ ತ್ರಿಭಾಷಾ ಸೂತ್ರದ ಮೇಲೆ ಹಿಂದಿ ಇಂಗ್ಲೀಷು ಜಾಸ್ತಿ ಅಭ್ಯಾಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇಂಗ್ಲೀಷನ್ನೇ ಪ್ರವರ್ಧಮಾನಕ್ಕೆ ತಂದಿದ್ದೀವಿ. ಕನ್ನಡ SSLC ಮಾತ್ರ ಇದೆ. ಮಠದ ವತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಇಲ್ಲಿ ನಿತ್ಯ ದಾಸೋಹ ಇರುತ್ತಾ? ದಾಸೋಹ ಪ್ರತಿ ದಿವಸ ದಾಸೋಹ ಇರುತ್ತೆ. ಪೂಜಾ ಸಮಯದಲ್ಲಿ ಎಲ್ಲರಿಗೂ ದಾಸೋಹ ಕೊಡ್ತೀವಿ. ಈ ಮಠದಿಂದ 3 ವಿದ್ಯಾಸಂಸ್ಥೆಗಳಿದ್ದಾವೆ. 3 ಕಡೆನೂ PUC ಇದೆ. ಮತ್ತು ಇದು ಇಲ್ಲಿ ಈ ಮುಖ್ಯ ಸ್ಥಾನದಲ್ಲಿ ಪದವಿ ಪೂರ್ವವರೆಗೂ ವಿದ್ಯಾಭ್ಯಾಸ ಕೊಡ್ತಾ ಇದ್ವಿ. ನಮಗೆ ಒಂದು ಮಾಹಿತಿ ಬಂದಿತ್ತು ಗುರುಗಳೇ, ಇಲ್ಲಿ ಒಂದು ಹಳೆ ಕಾಲದಲ್ಲಿ ಯಾರಿಗಾರು ತುಂಬಾ ಹುಷಾರಿಲ್ಲ ಅಂತ ಹೇಳಿದಾಗೆಲ್ಲ ಇಲ್ಲಿ ನಾಟಿ ಔಷಧಿ ಕೊಡ್ತಾ ಇದ್ರು ಅಂತ ಒಂದು ಮಾಹಿತಿ ಇತ್ತು. ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಗುರು ಪರಂಪರೆಯಿಂದ ಪ್ರತಿಯೊಬ್ಬರಿಗೂ ನಾನು ಮೊದಲೇ ಪೀಠಿಕೆಯಲ್ಲಿ ಹೇಳ್ದಂಗೆ ಎಲ್ಲ ಸ್ವಾಮಿಗಳು ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕರಿಗೂ ಜಾತಿ ಮತ ಭೇದವಿಲ್ಲದೇ ಆಯುರ್ವೇದ ಚಿಕಿತ್ಸೆ ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದು 350-400 ವರ್ಷದ ಹಿಂದೆ ಕಂಬಳಿ ಸ್ವಾಮಿಗಳು ಅಂತ ಒಬ್ಬರಿದ್ರು. ಆ ಸ್ವಾಮಿಗಳ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೂ ಕೂಡ ಬೆನ್ನುಪಣಿ ರೋಗ ಕಾಯಿಲೆ ಬಂದಿತ್ತು. ಅನೇಕ ಕಡೆ ಚಿಕಿತ್ಸೆ ಕೊಡಿಸಿದ್ರು, ಬೇಗ ವಾಸಿ ಆಗಲಿಲ್ಲ. ಅದರಿಂದ ಬಳ್ಳಾರಿನಲ್ಲಿ ಒಬ್ಬರು ಮರಿಸ್ವಾಮಿಗಳು ಅಂತ ಇದ್ರು. ಅವರು ರಾಜರಿಗೆ ಬಹಳ ನಿಕಟವರ್ತಿಗಳಾಗಿದ್ದರು. ಅವರು ಈ ಮಠದ ಸ್ವಾಮಿಗಳನ್ನ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಆ ಸ್ವಾಮಿಗಳಿಗೆ ಯಾವ ಮಹಾರಾಜರಿಗೆ? ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ. ಅವರಿಗೆ ಇದರ ಬೆನ್ನುಪಣಿ ಕಾಯಿಲೆಗೆ ಚಿಕಿತ್ಸೆ ಮಾಡಿಸಿ ವಾಸಿ ಮಾಡಿದ್ರು. ಅಂಥ ಟೈಮ್ನಲ್ಲಿ ಆ ವಾಸಿ ಆದಮೇಲೆ ಅವರು ಸಂತೋಷಪಟ್ಟು ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಚಿಕಿತ್ಸೆ ಕೊಡುವಂಥ ದೊಡ್ಡ ಸ್ವಾಮಿಗಳಿದಾರಲ್ಲ ಅಂತ ಸಂತೋಷಪಟ್ಟು ನಾವು ಏನು ನಿಮಗೆ ಕಾಣಿಕೆ ಕೊಡ್ಬೇಕು ಮಠಕ್ಕೆ ಅಂತ ಕೇಳಿದ್ರಂತೆ. ಆ ಕಾಲದಲ್ಲಿ ಬೇಕಾದಷ್ಟು ಮಠಗಳಿಗೆ ಭೂಮಿಯಿಂದ ದಾನವಾಗಿ ಮತ್ತು ಹಣದ ರೂಪದಲ್ಲಿ ದಾನವಾಗಿ ಅಥವಾ ಕಟ್ಟಡದ ರೂಪದಲ್ಲಿ ಏನಾದರೂ ಕೊಡ್ತಾ ಇದ್ರು ಮಹಾರಾಜರು. ಅಂಥ ಒಂದು ಸಮಯದಲ್ಲಿ ನಮ್ಮ ಈ ಕಂಬಳಿ ಸ್ವಾಮಿಗಳು ಅಂದ್ರೆ ಈ ಮಠದ ಸ್ವಾಮಿಗಳು ನಿಮಗೆಲ್ಲ ಶಿವನ ಆಶೀರ್ವಾದದಿಂದ ನಿಮಗೆಲ್ಲ ದೊರಕಿದೆ. ನೀವು ಭಕ್ತರ ಸೇವೆ, ಶಿವನ ಸೇವೆ ಎರಡೂ ಮಾಡ್ತಾ ಇದ್ದೀರಿ. ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಿ. ನಮಗೆ ಇದು ಯಾವುದೇ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೂ 24 ಗಂಟೆನೂ ಅಥವಾ 360 ದಿವಸನೂ ಯಾವಾಗಲೂ ಶಿವನ ಅನುಸಂಧಾನದಲ್ಲೇ ಇರೋದ್ರಿಂದ ನಮಗೆಲ್ಲ ಐಶ್ವರ್ಯನೂ ಸಿಕ್ಕಿದೆ. ನಮಗೇನು ಬೇಕಾಗಿಲ್ಲ, ಬೇಡ ಅಂತ ತಿರಸ್ಕರಿಸಿರ್ತಾರೆ. ಅಂದರೆ ಬೇಡ ಅಂತ ಹೇಳಿರ್ತಾರೆ, ಅದಕ್ಕೆ ತಿರಸ್ಕಾರ ಅನ್ನೋದಕ್ಕೆ ಬದಲಾಗಿ ಬೇಡ ಅಂತ ಅಂದಿರ್ತಾರೆ. ಆದ್ದರಿಂದ ಅವರು ಬಂದು ಇಲ್ಲಿ ನಿಂತು ಚಿಕಿತ್ಸೆ ತಗೊಂಡದಕ್ಕೋಸ್ಕರ ಒಂದು 20 ಅಂಕಣದ್ದು ಒಂದು ಮಠ ಕಟ್ಟಿ ಒಂದು ಶಿಲಾಶಾಸನ ಹಾಕಿ ಅವರು ಸೇವೆ ಸಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅದು ಮೈಸೂರು ಆಗಿನ ಸಂಸ್ಥಾನ ಗೆಜೆಟಿಯರ್ನಲ್ಲೂ ಕೂಡ ಇದಿದೆ. ಇಲ್ಲೂ ಕೂಡ ಶಿಲಾಶಾಸನ ಇದೆ. ಆ ಶಾಸನನ ಗುರುತಾಗಿ ಹಾಗೆ ಆ ಕಟ್ಟಡ ಕೂಡ ಇವತ್ತಿಗೂ ಹಂಗೆ ಇದೆ. ಅದಕ್ಕೆ 400 ವರ್ಷ ವಯಸ್ಸಾಗಿದೆ. ಆ ಕಟ್ಟಡಕ್ಕೆ 400 ವರ್ಷದ ಇತಿಹಾಸ ಇದೆ. ಆ ಥರ ಚಿಕಿತ್ಸೆ ಪ್ರತಿಯೊಬ್ಬ ಸ್ವಾಮಿಗಳು ಕೊಡ್ತಾ ಬಂದಿದ್ರು, ಈಗಲೂ ಕೊಡ್ತಾ ಇದ್ದು. ಆದರೆ ಈಗೆಲ್ಲ ಅಲೋಪತಿಕ್ ಅಂದರೆ ಇಂಗ್ಲೀಷ್ ವೈದ್ಯ ಪದ್ಧತಿಗೆ ಜಾರಿ ಹೋಗಿದ್ದಾರೆ ಜನ. ಭಾಳ ಬೇಗ ಅವರಿಗೆ ಕಷ್ಟವಿಲ್ಲದೆ ಸುಖವಾಗಿ ಅವರಿಗೆ ಚಿಕಿತ್ಸೆ ಕಾಯಿಲೆ ಗುಣ ಆಗಬೇಕು. ಅದಕ್ಕೋಸ್ಕರ ದಿನಕ್ರಮೇಣ ನಮ್ಮ ಮಠದ ಸುತ್ತಮುತ್ತಲಿನ ಜಾಗ ಕೂಡ
ಸಿಟಿಗೆ ಸೇರ್ಕೊಂಡಿದ್ದಕ್ಕೋಸ್ಕರ ನಾವು ಬೆಳೆಸ್ಕೊಂಡಿರ್ತಕ್ಕಂಥ ಆಯುರ್ವೇದ ಚಿಕಿತ್ಸೆ ಗಿಡಮೂಲಿಕೆಗಳು ನಾಶವಾಗಿರೋದ್ರಿಂದ ಈಗ ನಾವು ಅದನ್ನ ಹೆಚ್ಚಿಗೆ ಬಳಸ್ತಾ ಇಲ್ಲ, ನಾವು ಯಾರಿಗೂ ಕೊಡ್ತಾ ಇಲ್ಲ. ಆ ಮೂಲಿಕೆಗಳೆಲ್ಲ ಈಗ ನಮ್ಮಲ್ಲಿ ದೊರೀತಾ ಇಲ್ಲ ಇಲ್ಲಿ, ಅದಕ್ಕೋಸ್ಕರ ಈಗ ನಿಂತೋಗಿದೆ. ಓಂ ಗುರುಭ್ಯೋ ನಮಃ, ಬಂಡೇಶ್ವರಾಯ ನಮಃ. ಶ್ರೀ ಸಚ್ಚಿದಾನಂದ ರೂಪಾಯ ಎನ್ನ ಆರಾಧ್ಯ ದೈವ ಸಚ್ಚಿದಾನಂದ ಸ್ವಾಮಿಗಳನ್ನ ಸ್ಮರಿಸುತ್ತಾ, ಈ ಬಂಡೆ ಮಠ ಏಕದಳ ಬಿಲ್ವ ಬಂಡೆ ಮಠ ಅಂತ ಕೆಂಗೇರಿ ಉಪನಗರದಲ್ಲಿ ಐತಿಹಾಸಿಕವಾದಂಥ ಒಂದು ಬಂಡೆ ಮಠ. ಇಲ್ಲಿ ದಿನ ಬೆಳಿಗ್ಗೆ ಇದ್ರೆ ರುದ್ರಾಭಿಷೇಕ ಪ್ಲಸ್ ಪುಷ್ಪಾರ್ಚನೆ ಡೈಲಿ ಇರುತ್ತೆ. ಮತ್ತೆ ಇದು ಬಂಡೇಶ್ವರ ಇತಿಹಾಸ ಅಂದ್ರೆ ಆರಿದ್ರೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೀತದೆ. ಅದಾದ್ಮೇಲೆ ದೀಪೋತ್ಸವ, ಅದಾದ್ಮೇಲೆ ಶಿವರಾತ್ರಿಲಿ ಮಹಾ ಒಂದು ಸಂಗಮನೆ ಆಗುತ್ತೆ. ಇತಿಹಾಸದಲ್ಲಿ ಇದು 800 ವರ್ಷದ ಮಠ, ಇತಿಹಾಸದ ಮಠ. ಈ ಮಠದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ತುಂಬಾ ಹಳೆಯದಾದಂಥ ಮಠ. ಈ ಒಂದು ಏನು ಮುಂದೆ ಕಲ್ಯಾಣಿ ಇದೆ, ಈ ದೇವಸ್ಥಾನ ಇದೆ, ಇವತ್ತೆಲ್ಲ ನೋಡಕ್ಕೆ ಒಂಥರ ಬೆಂಗಳೂರಲ್ಲಿ ಇಷ್ಟು ಹತ್ರವಾದಂಥ ಒಂದು ದೇವಸ್ಥಾನ ಎಲ್ಲೂ ಸಿಗೋದಿಲ್ಲ. ಈ ಬಂಡೆ ಮಠ ತುಂಬಾ ಇತಿಹಾಸ ಉಳ್ಳಂತ ಮಠ. ಸುಮಾರು ಜನ ಭಕ್ತರಿದ್ದಾರೆ. ಆ ಭಕ್ತರು ಸಹ ಇವತ್ತು ಈ ಬಂಡೆ ಮಠದ ಬಗ್ಗೆ ತುಂಬಾ ಹೊಗಳಿ ಒಂದು ಒಳ್ಳೆಯ ಹೆಸರು ತರ್ತಿದ್ದಾರೆ. ಅದೇ ತರ ನಮ್ಮ ಸಚ್ಚಿದಾನಂದ ಸ್ವಾಮಿಗಳು ಈ ಒಂದು ಬಂಡೆ ಮಠವನ್ನ ಮೊದಲು ಇಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಈ ಮಟ್ಟಕ್ಕೆ ಬೆಳೆಸೋರೆ ಅಂದ್ರೆ ಅವ್ರಿಗೆ ತಂದಂತ ಒಂದು ಶ್ರೇಯಸ್ಸು. ಆಮೇಲೆ ಏನ್ ಇಲ್ಲಿ ಬಂಡೆ ಮಠ ಇದೆ, ಬಂಡೇಶ್ವರನಲ್ಲಿ ತುಂಬಾ ಶಕ್ತಿ ಇದೆ. ಶಕ್ತಿ ಇಲ್ದಲೇ ಇಲ್ಲ, ತುಂಬಾ ಶಕ್ತಿ ಇದೆ. ಆ ನಾವು ಒಪ್ಪನ್ ಬೇಡ್ಕೊಂಡ್ರೆ ಒಳ್ಳೆ ಒಂದು ವರವನ್ನು ಕೊಡ್ತಾನೆ, ಮತ್ತೆ ನಮ್ಗೆ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಾನೆ. ಬಂಡೆ ಮಠ ಅಂದ್ರೆ ಏಕದಳ ಬಂಡೆ ಮಠ ಅಂತಾನೆ ಇಲ್ಲಿ ಹೆಸರುವಾಸಿ ಆಗಿರುವಂಥದ್ದು. ಇದು ಪ್ರಾಚೀನ ಕಾಲದಿಂದ ಇಲ್ಲಿ ಹಿಂದಿನ ಸ್ವಾಮಿಗಳೆಲ್ಲ ಸೇರಿ ಇಲ್ಲಿ ಅವರು ಬೆಣ್ಪಣೆ ಆಗಿದ್ದಾಗ ಮೈಸೂರು ಮಹಾರಾಜರಿಗೆ ಅವರು ಔಷಧಿ ಕೊಟ್ಟರಂತೆ. ಆ ಔಷಧಿ ಕೊಟ್ಟಂತ ಕಾಲದಲ್ಲಿ ಇದನ್ನ ಉಡುಗೊರೆಯಾಗಿ ಕೊಟ್ಟರು ಅಂತ ಒಂದು ಇತಿಹಾಸದಲ್ಲಿ ನಾವು ಓದಿದ್ದೀವಿ. ಇದರ ವಿಚಿತ್ರ ಅಂದ್ರೆ ತುಂಬಾ ಹೇಳುವಂಥದ್ದಿಲ್ಲ. ಸುಮಾರು ಜನ ಬಂದು ಹಸುಗಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಒಂದು ಕಾಯಿಲೆ ಕಸಾಲೆಗಳು ಬಂದಾಗ ಇಲ್ಲಿ ಮಂತ್ರೋಪದೇಶಗಳು ಮಾಡ್ತಾರೆ. ಈಗ ಸ್ವಾಮಿಗಳು ತುಂಬಾ ಅಭಿವೃದ್ಧಿ ಮಾಡಿ ಇಲ್ಲಿ 2 ಛತ್ರಗಳನ್ನ ಕಟ್ಟಿದ್ದಾರೆ. ಮತ್ತೆ ದೇವಸ್ಥಾನದಲ್ಲಿ ಪ್ರತಿ ದಿವಸ ಪೂಜೆಗಳು ನಡೀತದೆ, ರುದ್ರಾಭಿಷೇಕ ನಡೀತದೆ, ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಆರಿದ್ರೋತ್ಸವ, ಶಿವರಾತ್ರಿ, ವಿಶೇಷವಾಗಿ ಶಿವರಾತ್ರಿ ಇಡೀ ರಾತ್ರಿ ನಡೆಯುತ್ತೆ. ಇದನ್ನ ನೋಡಕ್ಕೆ ಕಣ್ತುಂಬಿಸ್ಕೊಳಕ್ಕೆ 2 ಕಣ್ಣು ಸಾಲಲ್ಲ, ಆ ರೀತಿ ವಿಶೇಷವಾಗಿ ನಡೀತಾ ಇರ್ತದೆ. ಇಲ್ಲಿನ ಇತಿಹಾಸ ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ಥರ ಚೆನ್ನಾಗಿದೆ. ಇಲ್ಲೇ ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ತುಂಬಾ ಶ್ರಮ ಪಟ್ಟು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ವಿದ್ಯಾ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಬಡವರ ಬಗ್ಗರಿಗೆಲ್ಲ ಅನುಕೂಲ ಆಗಂಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಆ ಶಾಲೆಗಳು ಮಾಡಿದಾಗ ಹಳ್ಳಿ ಸುತ್ತಿ ನಾವು ಸ್ವಾಮಿಗಳ ಜೊತೆ ಒಳಗೆ ಎಲ್ಲ ವಿದ್ಯಾರ್ಥಿಗಳನ್ನ ತಂದು ಬಂಡೆ ಮಟ್ಟಕ್ಕೆ ಹಾಕಿ, ಅವಾಗ ಮೊದಲಿಂದ ಈಗ ಒಂದು ದೊಡ್ಡ ಮಟ್ಟಕ್ಕೆ ಬಂದು ಇವಾಗ ಹೈಸ್ಕೂಲು ಇವೆಲ್ಲ ನಡೀತಾ ಇದೆ. ಎಲ್ಲಾ ತರ ಸ್ವಾಮಿಗಳು ಸಹಕರಿಸ್ತಾ ಇದ್ದಾರೆ. ಅವ್ರಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳು. ಈ ಬಂಡೆ ಮಠ ಬಹಳ ಪ್ರಾಚೀನವಾದ ಮಠ. ಎಲ್ಲಾ ಮಠಗಳಂತೆ ಈ ವೀರಶೈವ ಮಠಗಳಲ್ಲಿ ಹೇಗೆ ದಾಸೋಹ ನಡೆಯುತ್ತೋ, ಅನ್ನ ದಾಸೋಹ, ಅಕ್ಷರ ದಾಸೋಹ ಇಲ್ಲೂ ನಡೀತಾ ಇದೆ. ಇಲ್ಲಿ ಬೆಳಗ್ಗೆ ಹೊತ್ತು ಪೂಜಾ ಕಾರ್ಯಕ್ರಮಗಳಿರುತ್ತೆ, ಸಂಜೆ ಹೊತ್ತು ಪ್ರಸಾದ ವಿನಿಯೋಗ ಮಠದ ವತಿಯಿಂದನೇ ಮಾಡ್ತಿದ್ದಾರೆ. ಇಲ್ಲಿ ಕಾಲೇಜು, ಹೈಸ್ಕೂಲು, ಮಿಡ್ಲ್ ಸ್ಕೂಲು ಎಲ್ಲ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲನೂ ಸ್ವಾಮೀಜಿಯವರು ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ. ಇದೊಂದು ಸಾಮಾಜಿಕ ಬೆಳವಣಿಗೆ ಮತ್ತು ಬಹಳ ಸಾಮಾಜಿಕ ಕಳಕಳಿಯಿಂದ ಸ್ವಾಮೀಜಿಯವರು ಇದನ್ನ ಮಾಡ್ತಾ ಇದ್ದಾರೆ. ಬಸವಣ್ಣವ್ರು ಹೇಳ್ದಂಗೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಅಂತ ಆ ಸದುದ್ದೇಶನ ಇಟ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸಿ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಪ್ರೋತ್ಸಾಹ ಕೊಟ್ಟು ಈ ಮಠದ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ದೊಡ್ಡ ಸಮಾರಂಭಗಳಿಗಾಗಿ ಇದನ್ನ ಛತ್ರಗಳನ್ನೆಲ್ಲ ಕಟ್ಟಿಸಿ ಜನಸೇವೆ ಈ ಮೂಲಕವಾಗಿ ನಡೀತಾ ಇದೆ. ಜೊತೆಗೆ ಈ ದೊಡ್ಡ ಸಮಾರಂಭಕ್ಕೆ ಕಟ್ತಿರೋಂತಹ ಈ ಸ್ಥಳಗಳಲ್ಲಿ ಯಾವ್ದಾದ್ರು ಪುಣ್ಯ ಕೆಲಸಗಳು, ಉತ್ತಮ ಕೆಲಸಗಳಿಗೆ ಸಹ ಅವರು ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದರಿಂದ ಇದೊಂಥರ ಸಾಮಾಜಿಕ ಬೆಳವಣಿಗೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ.